Welcome back to my YouTube channel. Every night, ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ, ಇವತ್ತು ನಾನು ಮಾಡಿರುವಂಥ ಪ್ಲ್ಯಾನ್ ಬಗ್ಗೆ ನಿಮಗೆ ಹೇಳ್ತೀನಿ. ಏನು ಅಂತ ಹೇಳಿದ್ರೆ 31st ಮಾರ್ಚು ನನ್ನ ಮಗಳು ಹುಟ್ಟಿದ ಹಬ್ಬ. ಸೊ ಹಾಗಾಗಿ ಅವಳಿಗೆ ಒಂದು ಸ್ಪೆಷಲ್ ಆಗಿ ಅಂತ ಹೇಳಿ 30th ಅವಳನ್ನ ಅಡ್ವಾನ್ಸ್ ಆಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅವಳು ಒಂದೇ ಒಂದು ಕೇಳಿದ್ದು, ಇಷ್ಟು ವರ್ಷಕ್ಕೆ ಅವಳು ಕೇಳಿರುವಂಥದ್ದು, ಅಮ್ಮ ನನ್ನ ಬರ್ತ್ಡೇನ ಈ ಸಲ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿ ಅಮ್ಮ ಅಂತ ಕೇಳಿದ್ಲು. ಸೊ ಹಾಗಾಗಿ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನು ರೆಡ್ಡು ವೈಟ್ ಕಲರ್ ರೋಸಸ್ಗಳನ್ನ ಡೆಕೋರೇಟಿವ್ ಮಾಡುವಂಥ ಫ್ಲವರ್ಸ್ಗಳನ್ನ ಬೈ ಮಾಡಿದ್ದೀನಿ. ಜೊತೆಗೆ ಅದ್ರ ಜೊತೆಗೆ ಗ್ರೀನರೀಸ್ನ ಬೈ ಮಾಡಿದ್ದೀನಿ. ಯಾರೆಲ್ಲ ವಿಶ್ ಮಾಡಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಇಲ್ಲಿ ನೋಡ್ಬೋದು ಅವಳು ಬೈ ಮಾಡಿರುವಂಥ ಕ್ಲಾತು ಟ್ರೆಂಡ್ಸಲ್ಲಿ ಇದನ್ನು ಬೈ ಮಾಡಿದ್ದೀವಿ. ಶರಾರ ಟೈಪಲ್ಲಿರುವಂಥ ಡ್ರೆಸ್ಸು ವಿತ್ ವೇಲ್ ಕೂಡ ಇದೆ. ತುಂಬ ಅಂದರೆ ತುಂಬ ಡೀಸೆಂಟಾಗಿ ಒಳ್ಳೆ ಔಟ್ಲುಕ್ಕನ್ನು ಕೊಡುತ್ತೆ. ಅದರ ಮ್ಯಾಚಿಂಗ್ ಬ್ಯಾಂಗಲ್ಲು, ಕಾಲ್ ಚೈನು ಎಲ್ಲ ಕೂಡ ತುಂಬಾ ಮ್ಯಾಚ್ ಆಗ್ತಾಯಿತ್ತು. ತುಂಬ ಜನ ವಿಶಸ್ ಮಾಡಿದ್ದೀರಾ. ಅವ್ರಿಗೆಲ್ರಿಗೂ ಕೂಡ ಈ ಒಂದು ವೀಡಿಯೋಸ್ ಮುಖಾಂತರ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಿಮ್ಮ ಈ ಪ್ರೀತಿಗೆ ನನ್ನ ಮಗಳಿಗೆ ಹೃದಯಪೂರ್ವಕವಾಗಿ ವಿಶಸ್ ಮಾಡಿರುವಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ವಿಶಸ್ಸು, ಪ್ರೀತಿ, ವಿಶ್ವಾಸ ಎಲ್ಲ ಹೀಗೆ ಇರಲಿ ಅಂತ ಕೇಳ್ಕೊತ ನಾವು ಕೂಡ ರೆಡಿಯಾಗಿ ನನ್ನ ಮಗಳನ್ನ ಕರ್ಕೊಂಡು ಹೊರಟು ಮೊದಲನೇದು ಅವಳನ್ನು ಫಸ್ಟು ಸ್ಕೂಲಿಗೆ ಬಿಡಬೇಕಿತ್ತು. ಯಾಕೆಂತ ಹೇಳಿದ್ರೆ ಅವಳಿಗೆ ಇವತ್ತು ಕೂಡ ಒಂದು ಕಾನ್ವಕೇಷನ್ ಡೇ ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಫ್ಲವರ್ಸ್ಗಳನ್ನೆಲ್ಲ ತೊಗೊಂಡು ನಾನು ಕೂಡ ಈ ರೀತಿಯಾಗಿ ರೆಡಿಯಾಗಿ ಹೊರಟೆ. ಇದು ಸ್ಕೂಲಲ್ಲಿ ಅವಳೇ ಅವ್ರ ಮ್ಯಾಡಮ್ಗೆ ರೋಸ್ನ ಕೊಡ್ತಾ ಇದ್ದಾಳೆ. ಇದು ಲಾಸ್ಟ್ ಡೇ ಸ್ಕೂಲ್ ಕೂಡ ಆಗಿತ್ತು. ಲಾಸ್ಟ್ ಡೇ ಸ್ಕೂಲು, ಇವಳು ಬರ್ತ್ಡೇ, ಇಟ್ ಈಸ್ ಅನ್ ಮೆಮೋರಿಯಬಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇವಳನ್ನು ಈ ಥರ ರೆಡಿ ಮಾಡಿ ಕರ್ಕೊಂಬಂದೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಮಗಳ ಔಟ್ಪುಟ್ಟು ಹೇಗಿದೆ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರ. ತುಂಬ ಚೆನ್ನಾಗಿತ್ತು, ತುಂಬ ಯುನೀಕ್ ಆಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಹೇಳಿ. ಇದು ನಮ್ಮ ಹುಣಸೂರಿನಲ್ಲಿರುವಂತಹ ಕಿಡ್ಸ್ ಕೇರ್ ಇದಾಗಿದೆ, ಸೆಂಟ್ ಮೈಕಲ್ ಅಂತ ಹೇಳಿ. ಈ ಸ್ಕೂಲ್ ಇರುವುದು ಗೋಕುಲ ಬಡಾವಣೆಯಲ್ಲಿ ಇದಿದೆ. ಇದನ್ನು ಹ್ಯಾಂಡ್ಲ್ ಮಾಡ್ತಾ ಇರುವಂಥವ್ರು ನಿಖಿತಾ ಮೇಡಮ್ ಅಂತ ಹೇಳಿ. ಇಲ್ಲಿ ತುಂಬ ಜನ ಮಕ್ಕಳು ಕೂಡ ಇದ್ದಾರೆ. ತುಂಬ ಯುನೀಕ್ ಆಗಿ ಪ್ಲ್ಯಾನ್ ಮಾಡ್ತಾರೆ, ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊತಾರೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ನನ್ನ ಮುದ್ದು ಗೊಂಬೆ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಅರೌಂಡ್ 4 years ಕಂಪ್ಲೀಟ್ ಕೂಡ ಮಾಡ್ತಾ ಇದ್ದಾಳೆ ಇವಳು. ಇವಾಗ 4 years ಕಂಪ್ಲೀಟಾಗಿ 5th ಇಯರ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಅವಳು ಎಷ್ಟು ಖುಷಿಯಾಗಿದ್ಲು ಅಂತ ಹೇಳಿದ್ರೆ ಅವತ್ತಿನ ಅವಳ ಡ್ರೆಸ್ಸು, ಅವಳ ಬಿಹೇವಿಯರು ನಿಜವಾಗ್ಲೂ ಎಷ್ಟು ಅವಳು ಒಂದು ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಾಳೆ ಅಂತ ಹೇಳಿದ್ರೆ ಅವಳನ್ನು ನೋಡ್ತಾ ಇದ್ದರೆ ನಾವು ಕೂಡ ಹೀಗಿರಬೇಕಪ್ಪ ಅನ್ನೋಷ್ಟು ಇಟ್ಸ್ ಎ ರೋಲ್ ಮಾಡೆಲ್ ಆಗ್ತಾಳೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಮುದ್ದಾದ ಬೊಂಬೆನ ನನಗೆ ಆ ದೇವರು ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಈಗ ಎಲ್ಲರೂ ಒಂದೊಂದು ರೋಸ್ ತಗೊಂಡು ವೃತ್ತಿ ಕೊಟ್ಬಿಡಿ. ಹಾಗೆ ಇದನ್ನ ಕೊಟ್ಟು ಕಳಿಸ್ಬಿಡಿ. ರೋಸ್ ಕೊಟ್ಟೋಗಿ ಹಿಂಗೆ ಕಳಿಸ್ಬಿಡಿ. ಬೆಸ್ಟ್ ಐಡಿಯಾ. Wait. Sit there. Go sit. Come here. Keep silence.
ಪ್ರತಿಯೊಂದು ಮಗುನೂ ಅವಳಿಗೆ ಫ್ಲವರ್ಸ್ಗಳನ್ನ ಕೊಟ್ಟು ವಿಶ್ ಮಾಡ್ತಾಯಿದ್ರೆ ಪ್ರತಿಯೊಬ್ಬರಿಗೂ ನೀಟಾಗಿ ಸ್ಮೈಲ್ ಮಾಡಿಕೊಂಡು ಥ್ಯಾಂಕ್ ಯು ಹೇಳ್ತಾ ನನ್ನ ಮಗಳು ಇವತ್ತಿನ ಅವಳ ಬರ್ತ್ಡೇ 4th ಇಯರ್ ಬರ್ತ್ಡೇನ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಕೂಡ ಅವಳಿಗೆ ಈ ಸಲ ಇಷ್ಟೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಮೊದಲನೇದು ಅವಳ ಫ್ಯೂಚರ್ ಪ್ಲ್ಯಾನ್ ಮಾಡಿದ್ದೀವಿ ನಾವು. ಫ್ಯೂಚರಿಗೆ ಅವಳ ಎಜುಕೇಷನ್ ಆಗಿರ್ಬೋದು ಅಥವಾ ಅವಳು ಇನ್ನೇನಾದರೂ ಪ್ಲ್ಯಾನ್ ಮಾಡಿದ್ರೆ ಅವಳಿಗೆ ಯೂಸ್ ಆಗೋ ಹಾಗೆ ಒಂದಷ್ಟು ಇನ್ನು ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ, LIC ಕೂಡ ಪ್ಲ್ಯಾನ್ ಮಾಡಿ ಅವಳಿಗೆ LIC ಕೂಡ ಮಾಡಿಸಿದ್ದೀನಿ. ಸೊ ನಿಮ್ಮ ಮನೆಯಲ್ಲೂ ಕೂಡ ಮುದ್ದಾದ ಮಗು ಇದೆ ಅಂತ ಹೇಳಿದ್ರೆ ಆ ಒಂದು ಇನ್ಶೂರೆನ್ಸು ತುಂಬಾ ಚೆನ್ನಾಗಿದೆ. ಆ ಇನ್ಶೂರೆನ್ಸ್ ಹೇಗಿದೆ ಅಂತ ಹೇಳಿದ್ರೆ ಎವ್ರಿ ಇಯರು 40,000 ಕಟ್ಟಬೇಕು. ಇಲ್ಲಿ ನೋಡಿ ಅವರಿಬ್ಬರು ಎಷ್ಟು ಮುದ್ದಾಗಿ ಈ ಏಜಲ್ಲಿ ಕೂಡ ತುಂಬ ಮುದ್ದಾಗಿ ಸೆಲೆಬ್ರೇಟ್ ಮಾಡೋ ಹಾಗೆ ಈಸ್ಕೊಂಡು ಖುಷಿಯಾಗಿ ನಿಜವಾಗ್ಲೂ ಹೇಳೋದು ಮಕ್ಕಳು ಮನಸ್ಸೇ ಚೆಂದ ಅಂತ ಹೇಳಿ ಆ ಇನ್ಶೂರೆನ್ಸನ್ನ 13 ಇಯರ್ಸ್ವರೆಗೂ 20,000 ಕಟ್ಟಬೇಕು. ಪೇರೆಂಟ್ಸ್ಗೂ ಸೇರಿಸಿ ಅಪ್ಪನಿಗೆ ಸೇರಿಸಿ ಇನ್ಶೂರೆನ್ಸನ್ನು ಮಾಡಿಸಿರ್ತಾರೆ. ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರು ಇನ್ಶೂರೆನ್ಸನ್ನ ಕಟ್ಟೋ ಹಾಗಿಲ್ಲ, ಕಂಪ್ಲೀಟಾಗಿ LIC ಅವರೇ ಅದನ್ನು ರೆಸ್ಪಾನ್ಸಿಬಿಲಿಟಿನ ತಗೊಂಡು ಅವಳಿಗೆ 13 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಆಟೋಮೆಟಿಕಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ಅಮೌಂಟ್ ಅಂತ ಹೇಳಿ ಎವ್ರಿ ಇಯರ್ಸ್ ಅಥವಾ ಫುಲ್ ಅಮೌಂಟನ್ನು ನಾವು ತೊಗೊಬೋದು. ಸೊ ಈ ಥರ ಒಂದು ಪ್ಲ್ಯಾನನ್ನು ನಾನು ಕೂಡ ಮಾಡಿಸಿದ್ದೀನಿ. ನಿಮ್ಮ ಮನೇಲಿ ಮಗು ಇದೆ ಅಂತ ಹೇಳಿದ್ರೆ ದಯವಿಟ್ಟು ನಾವೇ ಇದ್ದೀವಿ ಅನ್ನೋದಕ್ಕಿಂತ ಸ್ವಲ್ಪ ಆದಷ್ಟು ಸೇವಿಂಗ್ಸ್ನ ಮಾಡಿ ಏನಾದರೂ ಮಗುಗೆ ಬೆನಿಫಿಟ್ ಆಗೋ ಹಾಗೆ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವಿದ್ದೇ ಇರ್ತೀವಿ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಥರದ್ದು ಪ್ಲ್ಯಾನ್ ಮಾಡಿದಾಗ ಮಕ್ಳಿಗೆ ಯೂಸ್ ಆಗುತ್ತೆ. ಇನ್ ಕೇಸ್ ನಾವಿದ್ದು ಅವ್ರಿಗೆ ಎಜುಕೇಷನು ಈ ಥರದಕ್ಕೂ ಪ್ಲ್ಯಾನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವರೆಲ್ಲ ಅವಳ ಫ್ರೆಂಡ್ಸ್ ಆಗಿದ್ದಾರೆ. ನಮ್ಮ ಸೆಂಟ್ ಮೈಕಲ್ ನನ್ನ ಮಗಳ ಮೊದಲ ಸ್ಕೂಲ್ ಇದಾಗಿದೆ. ಇಲ್ಲಿ ಒಂದಷ್ಟು ಮಕ್ಕಳು ಇಲ್ಲಿ ರೋಷನ್ ಕೂಡ ಇದ್ದಾನೆ, ಜೊತೆಗೆ ಋತ್ವಿಕ್ ಅಂತ ಹೇಳಿದ್ದಾನೆ. ಅವನು ಕೂಡ ಎಷ್ಟು ಚೆನ್ನಾಗಿ ನನ್ನ ಮಗಳು ಹೂ ಕೊಡು ಅಂತ ಹೇಳಿದ್ರೆ ಅವ್ನು ಕೊಡ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನಾವು ತುಂಬ ರೇಗಿಸ್ತಾ ಇದ್ದ ಅವನನ್ನು. ಇಲ್ಲಿ ನೋಡ್ಬೋದು ಎಷ್ಟು ಮುದ್ದಾಗಿ ಒಂದಷ್ಟು ಪಿಕ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಒಂದಷ್ಟು ವೀಡಿಯೋಸ್ ಕೂಡ ಇತ್ತು. ನನ್ನ ಮಗಳು ನೋಡೋದಕ್ಕೆ ಹೋಗಿ ಸ್ವಲ್ಪ ಡಿಲೀಟ್ ಕೂಡ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಇರೋದಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಮನಸ್ಸಾರೆ ಖುಷಿಯಾಗಿ ನನ್ನ ಮಗಳಿಗೆ ಹಾರೈಸಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಕೊನೆವರೆಗೂ ಇದ್ದು ನನ್ನ ಮಗಳಿಗೆ ನೀವು ಮಾಡುವಂಥ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿದ್ರೆ ಆ ಮಕ್ಕಳಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಇವರು ನನ್ನ ಫ್ರೆಂಡ್ ಮತ್ತು ಕೊಲೀಗ್ ಕೂಡ ಆಗಿದ್ದಾರೆ. ಇವಳು ನನ್ನ ಮಗಳ ಬೆಸ್ಟ್ ಫ್ರೆಂಡ್ ಕೂಡ. ಯಾಕೆ ಅಂತ ಹೇಳಿದ್ರೆ ಇವರು ಬೆಂಗಳೂರಿಂದ ಬಂದಿದ್ದಾರೆ. ಬಂದ ತಕ್ಷಣವೇ ಇವಳು ನನ್ನ ಫ್ರೆಂಡ್ ಬಂದ್ರಮ್ಮ ಅಂತ ಹೇಳ್ತಾಳೆ. ಜೊತೆಗೆ ಇವರು ಕೂಡ ನನ್ನ ಮಗಳ ಫ್ರೆಂಡು. ಅಲ್ಲಿ ಇರುವಂಥ ಸ್ಕೂಲ್ ಬೆಂಚಸ್ಗಳ ಮೇಲೆ ಇಬ್ಬರು ಕುತ್ಕೊಂಡು ಒಂದಷ್ಟು ಫೋಟೋ ತೊಗೊಂಡ್ರು. ಇವರು ನಮ್ಮ ಧೃತಿಯ ಮೇಡಮ್ ಇವರಾಗಿದ್ದಾರೆ 3 ಜನನು. ಅದಾದಮೇಲೆ ಒಂದಷ್ಟು ಪಿಕ್ಗಳನ್ನ ತೊಗೊಂಡು ಮಕ್ಕಳ ಜೊತೆ ಟೈಮ್ಸ್ನ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹೊರಟು. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ನಮ್ಮನೆಯವರು ಹಾಸ್ಪಿಟ್ಲಿಗೂ ಕೂಡ ಹೋಗಬೇಕಿತ್ತು ನಮ್ಮ ಮಾವನವ್ರನ್ನ ಡಿಸ್ಚಾರ್ಜ್ ಮಾಡೋದಕ್ಕೆ. ಸೊ ಹಾಗಾಗಿ ನನ್ನ ಮಗಳು ತುಂಬ ದಿನದಿಂದ ಮಾಡಲೇಬೇಕಮ್ಮ ಅಂತ ಕೇಳಿರೋದ್ರಿಂದ ಒಂದೇನು ಅಂತ ಹೇಳಿದ್ರೆ ಇವರು ರಾಜೇಶ್ ಅಂತ ಹೇಳಿ ನಮ್ಮ ಮನೆಯವರ ಫ್ರೆಂಡು, ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಕೂಡ. ಸೊ ಹಾಗಾಗಿ ಅವರು ಕೂಡ ವಿಶ್ ಮಾಡೋದಕ್ಕೆ ಸ್ಕೂಲಿಗೆ ಬಂದಿದ್ದರು. ಇವಳು ಬಾಯ್ಬಿಟ್ಟು ಅಮ್ಮ ನನಗೆ ಸ್ಕೂಲಲ್ಲೇ ಎಲ್ಲ ಫ್ರೆಂಡ್ಸ್ಗೂ ಮಾಡಿರ್ತಾರಮ್ಮ, ನನಗೂ ನನ್ನ ಸ್ಕೂಲಲ್ಲೇ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿ ಅಂತ ಕೇಳಿದ್ಲು. ಸೊ ಹಾಗಾಗಿ ಅವಳ ಖುಷಿಗೋಸ್ಕರ ನಾವು ಕೂಡ ಇವತ್ತು ಸ್ಕೂಲಲ್ಲೇ ಅವಳ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ಈ ಡ್ರೆಸ್ಸು ನಮ್ಮ ಹುಣಸೂರಿನ ಟ್ರೆಂಡ್ಸಲ್ಲಿ ಬೈ ಮಾಡಿರುವಂಥದ್ದು. ಶರಾರ ಇದಾಗಿದೆ. ಆ ಕಲರ್ ಕೂಡ ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ಅದಕ್ಕೆ ಕೂಡ ನಾವು ಅವಳಿಗೆ ಹೇರ್ ಕಟ್ ಕೂಡ ಮಾಡಿಸ್ಲಿಲ್ಲ, ಸ್ವಲ್ಪ ಲಾಂಗ್ ಆಗೇ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಓದ್ಕೊಳ್ಳೋಣ, ಇನ್ಮೇಲೆ ಜೊತೇಲಿ ಅಡ್ಮಿಷನ್ ಆಗೋಣ ಇಬ್ಬರು ಅಂತ ಹೇಳ್ಬಿಟ್ಟು ಜೊತೇಲಿ ಕೂತ್ಕೊತಾ ಇದ್ದಾರೆ. ನನಗದು ನೋಡಿದ್ರೆ ತುಂಬ ಖುಷಿ ಆಯಿತು. ನೋಡಿ, ಮಕ್ಕಳ ಜೊತೆಲಿದ್ದಾಗ ನಾವು ಕೂಡ ಓದಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಮಕ್ಕಳ ಮನಸ್ಸೇ ಅಷ್ಟು ಮುದ್ದಾಗಿರುತ್ತೆ. ನಮ್ಗೆ ಏನೇ ಕಷ್ಟ, ನೋವು, ಸುಖ ಏನೇ ಇದ್ದರೂ ಕೂಡ ಮಕ್ಕಳ ಮುಂದೆ ಎಲ್ಲ ಮರೆತು ಅವ್ರ ಜೊತೆ ಖುಷಿಯಾಗಿ ಇರ್ತೀವಿ ನಾವು. ಸೊ ಹಾಗಾಗಿ ಈ ಒಂದು ಬರ್ತ್ಡೇನ ನಾವು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ನೀವು ಇದೇ ಫಸ್ಟ್ ಟೈಮ್ ಏನಾದರೂ ನನ್ನ ವ್ಲಾಗನ್ನು ನೋಡ್ತಾ ಇದ್ದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಇವರು ನನ್ನ ಮಗಳ ಮೇಡಮ್ಮು, ಜೊತೆಗೆ ನಾನು ಮೇಡಮ್ ಅಂತಲೇ ಕರಿತೀನಿ. ನಿಖಿತಾ ಮೇಡಮ್ಮು,
ನನ್ನ ಮಗಳು ಯಾರ ಹತ್ರನಾದರೂ ಟೂ ಬಿಟ್ಟರೆ ಹೇಳ್ತಾಳೆ. ಇವ್ರು ಟೂ ಬಿಟ್ಟರು ಅಂದ ತಕ್ಷಣ, ಅಮ್ಮ ನಾನು ನಿಖಿತಾ ಮೇಡಮ್‌ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಮ್ಮ. ಸೊ ಹಾಗಾಗಿ ನನಗೆ ಯಾವ ಫ್ರೆಂಡು ಬೇಕಾಗಿಲ್ಲ. ಮೇಡಮ್‌ನೇ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ಅದಾದಮೇಲೆ ಮನೆಗೆ ಬಂದ ತಕ್ಷಣ ನನ್ನ ಮಗಳ ಅವಳ ಫೇವ್ರೆಟ್ ಅತ್ತೆ ಅಂತ ಹೇಳ್ಬೋದು. ಬಿಂದು ಅಂತ ಹೇಳಿ ನಮ್ಮ ಮನೆ ಹತ್ರನೇ ಇರುವಂಥದ್ದು. ಸೊ ಅವ್ರ ಮನೆಗೆ ಹೋಗಿದ್ದು. ಅವಳು ಆಲ್ಮೋಸ್ಟ್ ಆಟ ಆಡೋದಕ್ಕೆ ಅಲ್ಲಿಗೆ ಹೋಗ್ತಾಳೆ. ಅವರು ಕೂಡ ಕೇಕನ್ನ ತಂದಿದ್ರು. ಯಾಕೆಂತ ಹೇಳಿದ್ರೆ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡೇಜ್ ಕೂಡ ಬೆಳೆದ್ಬಿಟ್ಟಿದೆ. ಇವಳು ಆಲ್ಮೋಸ್ಟ್ ಎಲ್ಲಿಗೂ ಹೋಗಲ್ಲ, ಅವ್ರ ಮನೆಗೆ ಹೋಗಬೇಕು ಅಂತ ಹೇಳಿ ಹೋಗ್ತಾಳೆ. ಸೊ ಹಾಗಾಗಿ ಅವರು ಕೂಡ ಕೇಕನ್ನು ತಂದು ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಮ ಈ ಪ್ರೀತಿಗೆ. ಜೊತೆಗೆ ಇವರು ನನ್ನ ಮಗಳನ್ನ ತುಂಬ ಪ್ರೊಟೆಸ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ಕೂಡ. ಒಂದು ತಾಯಿಯಾಗಿ ನಾನು ಹೇಳೋದಾದರೆ, ನಾನು ಎಲ್ಲಾದರೂ ಹೋಗಬೇಕು ಅಥವಾ ನಮ್ಮ ಮನೇಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರೆ ಮಗುನ ಯಾರ ಹತ್ರ ಬಿಡೋದಪ್ಪ ಅನ್ನೋ ಯೋಚನೆ ಬರುತ್ತೆ. ಯಾವಾಗಲೂ ತಾಯಿ ಆದವಳು ಯೋಚನೆ ಮಾಡುವಂಥದ್ದು ಮಗು ಸೆಕ್ಯೂರಿಟಿನ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ನನಗೂ ಕೂಡ ಒಂದು ಅವ್ರ ಮನೆ ಕಂಫರ್ಟಬಲ್ ಆಗಿರುತ್ತೆ. ಜೊತೆಗೆ ನನ್ನ ಮಗಳು ಕೂಡ ಅಲ್ಲಿ ಖುಷಿಯಾಗಿರ್ತಾಳೆ ಅಂತ ಹೇಳಿ ಆಲ್ಮೋಸ್ಟ್ ಅವಳು ಅಲ್ಲಿಗೆ ಹೋಗ್ತಾಳೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ಯಾರೆಲ್ಲ ಕಂಪ್ಲೀಟಾಗಿ ವ್ಲಾಗ್ ನೋಡಿದ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.